ಒಮ್ಮೆ ಒಂದು ಗ್ರಾಮದಲ್ಲಿ ಕೃಷ್ಣ ಎನ್ನುವ ಕೃಷಿಕನಿದ್ದ. ಅವನ ಹೊಲದಲ್ಲಿ ಹಸಿರು ಹಸಿರಾದ ಸಾವತೆಕಾಯಿ ಬೆಳೆದಿದ್ದವು. ಒಂದು ದಿನ ಗಿಡಗಳ ನಡುವೆ ಒಂದು ಪಾರಿವಾಳ ಸಾವತೆ ಬಾಳಿ ಬಂದು ಕುಳಿತಿತ್ತು. ಕೃಷ್ಣನು ಅದನ್ನು ನೋಡಿ, "ಒಯ್ ಪಾರಿವಾಳ, ಗಿಡಗಳನ್ನು ತಿನ್ನಬೇಡ" ಎಂದು ಬೈತಾನೆ. ಪಾರಿವಾಳವು ಭಯಪಟ್ಟಿತು. ಆದರೆ ತಕ್ಷಣವೇ ಅದು ಒಂದು ಸಣ್ಣ ಕಲ್ಲಂಗಡಿ ಬೀಜ ತೆಗೆದುಕೊಂಡು ಸಮೀಪದ ಹಳ್ಳದಲ್ಲಿ ನೀರು ಸುರಿದು ಬೆಳೆಸಲು ಶುರುಮಾಡಿತು. ದಿನಗಳು ಕಳೆದಂತೆ ಆ ಬೀಜ ದೊಡ್ಡ ಕಲ್ಲಂಗಡಿಯಾಗಿ ಬೆಳೆಯಿತು. ಅದನ್ನು ತಂದು ಕೃಷ್ಣನ ಮನೆಗೆ ಕೊಟ್ಟಿತು. ಕೃಷ್ಣ ಸಂತೋಷದಿಂದ ನಗುತ್ತಾ, "ಓ, ಇದೊಂದು ಸುಂದರ ಉಡುಗೊರೆ" ಎಂದು ಹೇಳಿದನು. ಆದರೆ ಆಟವಾಡುವ ಸ್ವಭಾವದ ಕೃಷ್ಣ ಕಲ್ಲಂಗಡಿಯನ್ನು ತಿಂದ ಬಳಿಕ ಪಾರಿವಾಳನನ್ನು ಹಾಸ್ಯ ಮಾಡತೊಡಗಿದನು. ಪಾರಿವಾಳನಿಗೆ ಸ್ವಲ್ಪ ಬೇಸರವಾಯಿತು. ಅದು ಬಿಟ್ಟು ಹೋದಾಗ ಹೇಳಿತು, "ನೀವು ಕತೆ ಇಷ್ಟಪಟ್ಟಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದರೆ ಇಲ್ಲಿ ಯಾರು ಮಾಡ್ತಿಲ್ಲವಲ್ಲ?"